आज जो है हमारे यहाँ पर सालाना जलसा जो है मुनाक़िद किया गया है। इसमें हमारे आए हुए तमाम एसडीएमसी के चेयरमैन सर और तमाम हमारे आए हुए मेम्बरान का मैं सबसे पहले तहे दिल से शुक्रिया अदा करता हूँ। इनके लिए ज़ोरदार तालियाँ सबसे पहले, क्योंकि हमारे मेंबर्स जो है इतना खाली मैसेज करने के बावजूद भी हमारे इतने सारे मेंबर्स हैं। तमाम जो है हमारे लेडीज़ और जेंट्स का मेंबर्स का मैं तहे दिल से शुक्रिया अदा करता हूँ सबसे पहले। इसके बाद हमारे और एक आए हैं यहाँ पर मेहमान, जिनका नाम जो है रवि सर। अभी हमारे दरमियान रवि सर और शिवानंद सर यहाँ पर हाजिर हुए हैं। मैं रवि सर और शिवानंद सर का अपनी जानिब से मदरसे के मीर मौलिम इकराम, एसडीएमसी के चेयरमैन, मेंबरान, वालिदैन और तलबा और तालिबात की जानिब से उनका यहाँ पर पुरजोश इस्तकबाल करती हूँ। मैं मोहतरम मुल्ला सर से दरख्वास्त करती हूँ कि वो मैं मोहतरम चेयरमैन साहब से दरख्वास्त करती हूँ कि वो रवि सर को और शिवानंद सर को मुँह पेश करें। ಸರ್ಕಾರಿ ಮಾದರಿ ಉರ್ದು ಶಾಲೆಯ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರಿಗೂ ಗುರುಗಳಾಗಿರ್ತಕ್ಕಂಥ ಶಾಲೆಯ ಪ್ರಾಚಾರ್ಯರಾಗಿರ್ತಕ್ಕಂಥ ಮುಲ್ಲಾ ಸರ್ಗಳಿಗೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತು ನನ್ನ ಶಿಕ್ಷಕ ವೃಂದದವರಿಗೂ ಹಾಗೂ ಪಾಲಕರಿಗೆ, ಇವತ್ತು ಈ ಶಾಲೆಯ ಒಂದು ವಾರ್ಷಿಕೋತ್ಸವ ಅಂತಂದರೆ ನಾವು ಒಂದು ಹಬ್ಬ ಇದನ್ನು ಹೆಂಗೆ ಆಚರಣೆ ಮಾಡ್ತೀವಿ ಅಂತಂದರೆ ನಮ್ಮ ಮಕ್ಕಳ ಜೊತೆಗೆ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ವಿದ್ಯಾರ್ಥಿಗಳು ನಿರಂತರವಾಗಿ 365 ದಿವಸಗಳ ಕಾಲ ವಿದ್ಯಾಭ್ಯಾಸ ಮಾಡಿ ಅವರ ಒಂದು ಸಾಧನೆಯನ್ನು, ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನು, ಪಠ್ಯೇತರ ಚಟುವಟಿಕೆಗಳನ್ನು ನಾವು ಗುರುತಿಸಿ ಅವರಿಗೆ ಈ ಸಂದರ್ಭದಲ್ಲಿ ಒಂದು ಗೌರವಿಸುವಂಥ ಕೆಲಸವನ್ನು ವಾರ್ಷಿಕೋತ್ಸವ ನಿಮಿತ್ತವಾಗಿ ಶಾಲೆಗಳಲ್ಲಿ ಮಾಡ್ತಕ್ಕಂಥದ್ದು ಅದು ಒಂದು ನಿಯಮಬದ್ಧ ಕಾರ್ಯ ಅಂತ ಹೇಳ್ಬೋದು. ಇಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಏನು ಹೇಳಬೇಕು ಅಂತನ್ನುವಂಥದ್ದು ವಿಷಯ ಭಾಳ ಮಹತ್ವದ್ದು. ಎಲ್ಲ ಪಾಲಕರಿಗಿರಲಿ ಒಂದೇ ಒಂದು ವಿಷಯಗಳನ್ನು ಹೇಳ್ತೀನಿ. ಕಾಡಿನಲ್ಲಿ ಒಂದು ಸಿಂಹ ರಾಜನಂತೆ ಬೆರೀತಾ ಇತ್ತು. ಆ ಸಂದರ್ಭದಲ್ಲಿ ಒಂದು ಹುಲಿ ಮತ್ತು ಇನ್ನೊಂದು ಕತ್ತೆ ಎರಡೂ ಕೂಡ ಜಂಗಲ್ನಲ್ಲಿ ಜಗಳ ಮಾಡ್ತಾರೆ. ಹುಲ್ಲು ಹಸಿರಿದೆ ಅಂಥೇಳಿ ಕತ್ತೆ ಹೇಳಿದರೆ ಹುಲಿ ಹೌದು ಹಸಿರಿದೆ ಅನ್ನತ್ತೆ. ಆವಾಗ ಕತ್ತೆ ಮತ್ತೆ ಬೆಳೆಯುತ್ತೆ, ಇಲ್ಲ ಹುಲ್ಲು ಹಳದಿ ಇದೆ ಅಂತ ಹೇಳಿದಾಗ ಹುಲಿ ಹೇಳುತ್ತೆ ಇಲ್ಲ ಅದು ಹಸಿರಿದೆ ಅಂತೇಳಿ. ಇಬ್ಬರಿಗೂ ವಾದ ವಿವಾದ ಸ್ಟಾರ್ಟ್ ಆಗಿ ಇಬ್ಬರು ಕೂಡ ಬಂದು ಶಿವನ ರಾಜನ ಕಡೆ ಬರ್ತವೆ. ನಮಗೆ ನ್ಯಾಯವನ್ನು ಕೊಡಿಸಿ ಅಂತ ಕೇಳ್ತಾರೆ. ಹುಲಿ ಹೇಳ್ತಾ ಇದೆ ಹುಲ್ಲು ಹಸಿರಿದೆ ಅಂಥೇಳಿ, ಕತ್ತೆ ಹೇಳ್ತಾ ಇದೆ ಹುಲ್ಲು ಹಳದಿ ಇದೆ ಅಂಥೇಳಿ. ಇದು ಯಾವುದು ಸರಿ ಅಂತ ಪ್ರಶ್ನೆಯನ್ನು ಶಿವನಿಗೆ ಮಾಡ್ತಾರೆ. ಆವಾಗ ಶಿವ ಹೇಳುತ್ತೆ ಕತ್ತೆ ಹೇಳ್ತಾ ಇರೋದು ನಿಜ, ಹುಲ್ಲು ಹಳದಿನೇ ಇದೆ ಅಂತ ಹೇಳುತ್ತೆ. ಆವಾಗ ಹುಲಿಗೆ ಸಿಟ್ಟು ಬರುತ್ತೆ. ಪ್ರಕೃತಿಯ ನಿಯಮ ನೋಡಿದಾಗ ಹುಲ್ಲು ಯಾವಾಗಲೂ ಹಸಿರಿರುತ್ತೆ, ಇಡೀ ಜಗತ್ತಿಗೆ ಗೊತ್ತು ಹುಲ್ಲು ಹಸಿರಿದೆ ಅಂಥೇಳಿ. ಆದರೆ ನಮ್ಮ ಶಿವ, ನಮ್ಮ ರಾಜ ನನಗೆ ತಪ್ಪು ಸಂದೇಶ ಕೊಟ್ಟ ಅಂಥೇಳಿ ಅದು ಸಿಟ್ಟು ಮಾಡಿಕೊಂಡು ವಾಪಸ್ ಹೋಗುತ್ತೆ. ಆದರೆ ಕತ್ತೆಗೆ ಭಾಳ ಖುಷಿಯಾಗುತ್ತೆ. ಸಿಂಹ ರಾಜ ನನ್ನ ಪರವಾಗಿ ನ್ಯಾಯವನ್ನು ಕೊಟ್ಟ, ನನಗೆ ಭಾಳ ಖುಷಿಯಾಯಿತು ಅಂತೇಳಿ. ಮತ್ತೆ ಒಂದು ಕ್ಷಣ ಬಿಟ್ಟು ಶಿವನನ್ನು ಹುಲಿ ಕಾಣಲಿಕ್ಕೆ ಬರುತ್ತೆ. ಆವಾಗ
ಹುಲಿ ಪ್ರಶ್ನೆ ಮಾಡುತ್ತೆ ಶಿವನಿಗೆ, ಹುಲ್ಲು ಹಸಿರಿದ್ರೂ ಕೂಡ ನೀನು ಹಳದಿ ಅಂತೇಳಿ ಕತ್ತೆಗೆ ಯಾಕೆ ಹೇಳಿದಿ ಅಂತ ಹೇಳಿದಾಗ ಅವಾಗ ಶಿವರಾಜ ಹೇಳುತ್ತೆ, ಕತ್ತೆಯನ್ನು ಕತ್ತೆಯ ರೂಪದಲ್ಲೇ ನೋಡಬೇಕು ಹೊರತು ಕತ್ತೆಯನ್ನು ಹುಲಿಯನ್ನಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ತಿಳಿದಂಥ ಕತ್ತೆಗೆ ತಿಳಿದಂಥ ಅದು ಏನಿದೆ ಅದು ತಪ್ಪು ಸರಿ ಅನ್ನೋದು ಅದಕ್ಕೆ ಭಾವಿಸಲ್ಲ. ಆದರೆ ಹುಲಿಯಾಗಿರ್ತಕ್ಕಂಥ ನೀನು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತಿಳ್ಕೊಂಡಿದೆಯಾ. ಯಾವಾಗ ನೀವು ಸ್ನೇಹಿತರನ್ನು ಅವ್ರ ಜೊತೆಗೆ ವಾದ ಮಾಡಬೇಕಂತ ವಿಚಾರ ಮಾಡ್ತೀರಿ, ಅದು ಸರಿ ಇರುತ್ತೆ ತಪ್ಪು ಇರುತ್ತೆ ಅಂತ ತಿಳ್ಕೊಂಡು ವಾದ ಮಾಡಿದೆ, ಅದು ನಿಜವಾಗ್ಲೂ ಅರ್ಥಪೂರ್ಣವಾಗಿರುತ್ತೆ. ಅದಕ್ಕೆ ನಾವು ಯಾರ ಜೊತೆಗೆ ಸ್ನೇಹ ಮಾಡ್ತೀವಿ, ಯಾರ ಜೊತೆಗೆ ಚೆನ್ನಾಗಿರ್ತೀವಿ ಅಂಥವರಿಂದ ನಾವು ಉತ್ತಮವಾದಂಥ ಮೌಲ್ಯಗಳನ್ನು ಸಂದೇಶವನ್ನು ನಾವು ತಿಳ್ಕೊತೀವಿ ಅಂತ ಹೇಳುವಂಥ ಒಂದು ತಾತ್ಪರ್ಯ ಇದು. ಹೀಗಾಗಿ ಉರ್ದು ಶಾಲೆ ಮಕ್ಕಳು ನೀವೆಲ್ಲ ನಮ್ಮ ಉಲ್ಲಾಸದ ಹತ್ರ ಬಂದು ನೀವು ಶಿಕ್ಷಣ ಕಲಿತಾ ಇದ್ದೀರಿ ಅಂತಂದರೆ ನೀವೆಲ್ಲ ಕತ್ತೆಗಳನ್ನು ಹುಲಿಗಳಾಗಿ ಆ ಸಂದೇಶವನ್ನು ನೀವು ಸಾರ್ತಕ್ಕಂಥ ಸಂದೇಶವನ್ನು ಅಳವಡಿಸ್ತಕ್ಕಂಥ ಕೆಲಸವನ್ನು ಎಲ್ಲ ನೀವು ಮಕ್ಕಳು ಮಾಡಿರಿ. ಯಾಕೆಂದರೆ ಇದು ಭಾಷಣ ಮಾಡುವಂಥದ್ದೆಲ್ಲ ಇಲ್ಲಿ ಎಲ್ಲರೂ ನಾವೆಲ್ಲ ಮಕ್ಕಳ ಒಂದು ನೃತ್ಯಗಳನ್ನು ಮತ್ತು ಅವ್ರ ಭಾಷಣಗಳನ್ನು ಅಥವಾ ಅವರು ಮಾಡ್ತಕ್ಕಂಥ ಅವ್ರ ಪ್ರತಿಭೆಗಳನ್ನು ನಾವು ನೋಡಬೇಕಾಗತ್ತೆ. ಅದಕ್ಕೆ ನನಗೆ ಇಲ್ಲಿ ಕರೆದು ಅವಕಾಶ ಮಾಡಿಕೊಡ್ತಕ್ಕಂಥ ಶಾಲಾ ಎಲ್ಲ ಸಿಬ್ಬಂದಿಗಳಿಗೂ ಮತ್ತು HDFC ಪದಾಧಿಕಾರಿಗಳಿಗೂ ಮತ್ತು ಶಿಕ್ಷಕ ವೃಂದದವರಿಗೂ ಪಾಲಕರಿಗೂ ನನ್ನ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕರಿಸಿ ನಮ್ಮ ಮಾತೆಯರು ಗುರುಗಳು ಎಲ್ಲರಿಗೂ ನಮಸ್ಕರಿಸಿ ಎಲ್ಲ ಸರ್ಗೂ ನಮಸ್ಕರಿಸಿ ಇವತ್ತು ಸಾಲು ವಾರ್ಷಿಕೋತ್ಸವ ಒಂಥರ ಭಾಳ ಖುಷಿ ಕೊಡ್ತಾ ಇದೆ. ಖುಷಿ ಯಾಕೆ ಕೊಡ್ತಾ ಇದೆ ಅಂದರೆ ನಮ್ಗೆ ಡೈಲಿ ಮದುವೆ ಮಾಡಿ ನೋಡ್ತಾ ಇದೆ. ಆ ಮದುವೆ ಒಳಗೆ ನಾವು ಬರೀ ಮದುವೆನ ನೋಡ್ತಿದ್ದು ಈ ಥರ ಚಿಲ್ಲಿ ಮಕ್ಕಳು ನೋಡ್ತಾ ಇದ್ರೆ ಒಂಥರ ಏನೋ ಭಾಳ ಖುಷಿ ಅನಿಸ್ತದೆ ನನಗೆ. ಯಾಕಂದ್ರೆ ಡೈಲಿ ನಾವು ಮದುವೆ ಮಾಡೋದು ಈ ಮಕ್ಕಳಿಗೆ ಕೊಡೋದು ಚಲೋ ಅಂತ ಅನಿಸ್ತದೆ ಹಾಲ. ಯಾಕಂದ್ರೆ ಮಕ್ಕಳು ಎಷ್ಟು ಮುಂದಾಗಿ ಬಂದಾರೆ, ಎಷ್ಟು ಚಂದ ಒಂದು ಅವರು ಪಾಲಕರು ಎಷ್ಟು ಚಂದ ರೆಡಿ ಮಾಡ್ಕೊಂಡು ಬಂದಾರೆ ನೋಡೋಕೆ ಒಂದು ಆನಂದ ಆಗ್ತದೆ. ಮುಟ್ಟು ಮಕ್ಕಳಿಗಿಂತ ನಾನು ಪಾಲಕರಿಗೆ ಹೇಳೋದಿಷ್ಟೇ, ದಯವಿಟ್ಟು ಮಕ್ಕಳಿಗೆ ಯಾವುದೇ ರೀತಿ ಒತ್ತಡ ಹಾಕಬೇಡ್ರಿ. ಅವ್ರು ಏನು ಕಲಿತಾರಂತ ಅವ್ರನ್ನ ಕಲಿಸ್ರಿ. ಅವ್ರು ಏನು ಯಾವುದೋ ಒಂದು ಪಾಠ ಇರ್ಬೋದು, ಆಟ ಇರ್ಬೋದು, ಏನೋ ಇರ್ಬೋದು, ಅವ್ರಿಗೆ ಸ್ವಲ್ಪ ಆಟಕ್ಕೆ ಮಹತ್ವ ಕೊಡ್ರಿ. ಮತ್ತು ಮೊಬೈಲ್ಗಳನ್ನ ಬಹಳ ಹುಡುಗರು ಈ ಸಲ ಬೆಳೆಸ್ತಾ ಇದ್ದಾರೆ. ದಯವಿಟ್ಟು ಮೊಬೈಲ್ ಕಡೆ ಗಮನ ಹುಡುಗರು ಕೊಡಬಾರ್ದು. ಹುಡುಗರು ಮೊಬೈಲ್ ಕಡೆ ಗಮನ ಕೊಟ್ಟರೆ ಅಭ್ಯಾಸ ಕಡೆ ಎಲ್ಲ ಕಡಿಮೆ ಆಗ್ತದೆ. ದಯವಿಟ್ಟು ಪಾಲಕರಿಗೆ ನಾವು ಹೇಳೋದಿಷ್ಟೇ, ಮಕ್ಕಳಿಗೆ ನಾವು ಎಷ್ಟೊಂದು ಸಂಪ್ರದಾಯ ಮತ್ತು ನಮ್ಮ ಏನು ಒಂದು ರೀತಿ ನಡತೆ ಒಳ್ಳೆತನ ನಾವು ಕಲಿಸ್ತೇವೆ ಅದು ಮುಂದೆ ನಮ್ಮನ್ನು ಕಾಪಾಡ್ತಿದ್ದ ಅಂತ ನಾನು ಹೇಳ್ತೇನೆ. ಯಾಕಂದರೆ ಈಗ ಹೆಂಗಾದ್ರೆ ನಾವು ಬೆಳೆಸೋದಾಗಿರ್ತೈತಿ ಮಕ್ಕಳಿಗೆ. ದಯವಿಟ್ಟು ತಾಯಂದಿರು ಒಂದು 5 ಮಿನಿಟ್ ಇಲ್ಲಿ ಈ ಕಡೆ ಲಕ್ಷ್ಯ ಕೊಡಬೇಕು. ಮಕ್ಕಳನ್ನ ಬೆಳೆಸೋ ರೀತಿ ಒಂದು ಹೆಂಗಿರ್ತೈತಿ ಅಂತಂದರೆ ಅವ್ರ ನಾವು ಯಾವ ರೀತಿ ಅವ್ರನ್ನ ಬೆಳೆಸ್ತೇವೆ, ಯಾವ ರೀತಿ ಅವ್ರಿಗೆ ಕಲಿಸ್ತೇವೆ, ಒಂದು ಚಲೋದೇ ಇರ್ಬೋದು, ಒಂದು ಕೆಟ್ಟದ್ದೇ ಇರ್ಬೋದು, ಯಾವಾಗಿದ್ರು ನೋಡ್ರಿ ಎಂತೆಂಥ ಮಹಾತ್ಮರಿಗೆ ಎಂತೆಂಥ ವಿಷಯಗಳನ್ನು ಹೇಳ್ಯಾರ. ಪ್ರತಿಯೊಂದು ವಿಷಯಗಳನ್ನು ಒಬ್ಬೊಬ್ಬರು ಮಹಾತ್ಮರದ ಒಂದೊಂದು ವಿಷಯವನ್ನು ಮಕ್ಕಳಿಗೆ ಹೇಳ್ತಾ ಬಂದ್ರೆ ಅಂದರೆ ನಮ್ಮ ದೇಶದಲ್ಲಿ ಎಲ್ಲ ಒಂದು ಒಳ್ಳೆಯ ನಾಗರಿಕರು ಆಗ್ತಾರೆ ಅಂತ ಹೇಳೋಕೆ ನಾವು ಬಯಸ್ತೇನೆ. ದಯವಿಟ್ಟು ಪಾಲಕರು ಮಕ್ಕಳಿಗೆ ಸ್ವಲ್ಪ ಲಕ್ಷ್ಯ ಕೊಡಬೇಕು. ಯಾಕಂದರೆ ಮಕ್ಕಳಿಗೆ ನಾವು ಎಷ್ಟು ಅವ್ರನ್ನ ಬುದ್ಧಿವಂತರಾಗ್ತೀವಿ ನಮ್ಮ ಕೈ ಇರ್ತೈತಿ. ಈಗ ಸರ್ಗಳು ಅಥವಾ ಟೀಚರ್ ಏನು ಮಾಡ್ತಾರೆ ಅಂದರೆ ಅವ್ರು ಶಾಲೆ ಕೆಲಸ ಒಂದು ಹುಡುಗರಿಲ್ಲ, 1000 ಹುಡುಗರು ಇರ್ತಾರೆ. ಅವ್ರಿಗೆಲ್ಲ ವಿದ್ಯಾಭ್ಯಾಸ ಹೇಳಿ ಅವ್ರು ಮನೆ ಕಲಿಸಿರ್ತಾರೆ. ತಾವು ಏನಕ್ಕೆಲ್ಲ ಮನೆಗೆ ಬಂದರೆ ಅವ್ರಿಗೆ ಖುಷಿ ತಾವು ತಗೊಂಡು ಒಂದು ಒಳ್ಳೆಯ ರೀತಿ ನಡೀತೀನಿ. ಆಮೇಲೆ ನಮ್ಗೆ ಏನಾಗಿರುತ್ತೆ ಇನ್ನೊಂದು ಹೇಳ್ಬೇಕಂತಂದರೆ ತಂದೆ ತಾಯಿ ಅಪ್ಪ ಅಮ್ಮ ಅನ್ನುವಂಥ ಹುಡುಗರು ಭಾಳ ಕಡಿಮೆ ಆಗ್ತಾ ಇದ್ದಾರೆ. ಈಗ ತಂದೆ ತಾಯಿ ಮಕ್ಕಳ ಕಡೆ ಅಷ್ಟೇ ಬೀಳ್ತಾರೆ ಹೊರತು ಈಗ ಮನೆಯೊಳಗೆ ಅಜ್ಜ ಇರ್ತಾನೆ, ಅಜ್ಜಿ ಇರ್ತಾರೆ, ತಾತ ಇರ್ತಾನೆ, ಅಣ್ಣ ಇರ್ತಾನೆ, ತಮ್ಮ ಇರ್ತಾನೆ. ಇವೆಲ್ಲ ನಾವು ಸಂಬಂಧಗಳನ್ನ ಕಡಿಮೆ ಮಾಡ್ಕೊತಾ ಇದ್ದೇವೆ. ಮತ್ತು ನಾವೇನು ಸೂಟಿ ಟೈಮ್ದಾಗ ನಾವು ಅಜ್ಜನ ಮನೆಗೆ ಹೋಗ್ಬೇಕು, ಅಮ್ಮನ ಮನೆಗೆ ಕಳಿಸ್ಬೇಕು ಅನ್ನೋ ರೀತಿ ನಡೀತಿ ವಯಸ್ಸಾದ ಕಡೆ ನಿಮ್ಮ ಮಕ್ಕಳಿಗೆ ಬಿಟ್ಟರೆ ಅಂದರೆ ಅವ್ರ ಮಕ್ಕಳು ಯಾವ ಥರ ವಿದ್ಯೆಯನ್ನು ಕಲಿತಾರೆ ಅಂತಂದರೆ ಅದೊಂದು ಹೇಳಿದ್ರೆ ಒಂದು ಆನಂದ ಅನಿಸ್ತದ. ಅದಕ್ಕೆ ದಯಮಾಡಿ ಎಲ್ಲ ಮಕ್ಕಳಿಗೂ ಈ ಥರ ನೀಟಾಗಿ ಇಟ್ಟು ಆ ಮಕ್ಕಳು ನೋಡ್ತಾ ಇದ್ರೆ ಒಂಥರ ಪ್ರೀತಿ ಬರ್ತಾ ಇದೆ. ಅಷ್ಟು ಚೆಂದ ನೀಟಾಗಿ ನೀವು ಮಕ್ಕಳೆಲ್ಲ ಕರ್ಕೊಂಡ್ಬಂದಿರಿ.
ಇದು ನೋಡಿ ನನಗೆ ಖುಷಿ ಆಗ್ತದೆ. ಏನು ಹೆಚ್ಚು ಕಡಿಮೆ ಹೆಚ್ಚಿಗೆ ಮಾತಾಡಿದ್ರೆ ಸಲ್ಲಿಸಿದ ಅಂತ ಹೇಳ್ತಾ ನನ್ನ ಯಾರಿಗೂ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. तमाम टीचर्स, तमाम SDMC के मेंबरान से दरख्वास्त करती हूँ कि यहाँ पर प्रेस रिपोर्टर के लिए और एक बार हम पौधे को पानी देकर जलसे की शुरुआत करेंगे। प्रेस रिपोर्टर के लिए और एक बार हम पौधे को पानी डालेंगे। हमारे यहाँ पर इस फंक्शन के हॉल के अंदर जो है शिवानंद सर कभी जो है स्कूल के लिए क्या नहीं हो रहा है, तो इसलिए हमारा पहली बार जो हमारे स्कूल का फंक्शन जो है हमारे हॉल में यहाँ हो रहा है, तो इसके लिए मैं शिवानंद सर का जो है तहे दिल से शुक्रिया अदा करता हूँ। थैंक यू सर। इसके बाद जो उन्होंने जो है हमारे फंक्शन को जो है हिस्सा लेने में हमारी मदद की, इसके साथ साथ जो है हमारे रवि सर का जो है उनका भी मैं थैंक्स कहता हूँ, जो हमारे वक्त का निकाल कर अपना टाइम निकालते हुए यहाँ पर आए। तो रवि सर आपका थैंक यू सर। हमारी शुरुआत में आए हुए तमाम मेहमान हमारे पेरेंट्स जो है बहुत देर से इंतजार कर रहे हैं अपने बच्चों का प्रोग्राम देखने के लिए, तो देरी हुई आप सब से जो है फिर एक बार माफ़ी चाहते हैं। तो इसकी शुरुआत जो है अभी यहाँ पर होगी, तो तमाम जो है टीचर्स और हमारे SDMC के मेंबर्स और मेरी जानब से तमाम पेरेंट्स को और SDMC के मेंबरान को मैं जो है मुबारकबाद देता हूँ। उनके लिए जो है मैं तहे दिल से शुक्रिया अदा करता हूँ। शुक्रिया सर।